ತ್ವಾಡ್ತಾರು ಈ ತ್ವಾಡ್ದಾರು ಯಾರು ಇಲ್ಲ ಅಂತ ಕಾಣಿಸುತ್ತೆ. ಯಾರಾದ್ರೂ ಇಲ್ಲಿಗೆ ಬರೋವಷ್ಟೊತ್ತಿಗೆ ಒಂದು ಮರ ಹತ್ತಿಬಿಟ್ಟು ಒಂದು 10 ಕಾಯಿ ಕಿತ್ತಾಕ್ಬಿಡ್ಬೇಕು. 10 ಕಾಯಿ ಯಾವ್ದಾನ ಹೋಟ್ಲಾರ್ಗೋ ಯಾರ್ಗಾನ ಮಾರ್ಬಿಟ್ರೆ ಒಂದು ವಾರ ಎಣ್ಣೆ ಕುಡಿಬೋದು. ಹಂಗೆ ಮಾಡ್ತೀನಿ. ಯಾವ ಮರದಾಗ ಬಿಟ್ಟೆವಪ್ಪ ಕಾಯಿ ಚೆನ್ನಾಗಿ ಬಲ್ತೀರಾ ಅಂತ ಕಾಯಿ ಆಗ್ಬೇಕು. ಹೋಟ್ಲಾರು ಜಲ್ ತಾಂಬಿಡ್ತಾರೆ. ಓ, ಈ ಮರದಾಗೆ ಚೆನ್ನಾಗಿ ಇರಂಗ ಇದಾವೆ. ಒಂದು ಗೊನೆ ಹೆಂಗಾನ ಮಾಡಿ ಕಿತ್ತಾಕ್ಬಿಡ್ಬೇಕು. ಕಿತ್ತು ಜಲ್ ತಗೊಂಡೋಗ್ಬಿಡ್ಬೇಕು. ಈ ಹೊಲ್ದಾರ ಯಾರನ್ನ ಬರೋದಕ್ಕೂ ಮೊದ್ಲು. ಅಯ್ಯೋ, ಇವನು ಹೆಂಗಪ್ಪ ಒಂದೊಂದೇ ಕಿತ್ತಾಕವಷ್ಟೊತ್ತಿಗೆ ಟೈಮ್ ಆಗುತ್ತೆ ಅನ್ಸುತ್ತೆ. ಹೆಂಗಾನ ಮಾಡಿ ಕಾಲಾಗ ಜಾಡ್ ಸ್ವದಿತೀನಿ. ಗೊನೆನೇ ಕಿತ್ಕೊಂಬಂದ್ರೆ ಇನ್ನೂ ಒಳ್ಳೇದೆ. ಗೊನೆನೇ ಹಿಂಗೆ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಒಂದೊಂದೇ ಕಾಯಿ ಆದರೆ ಆರಿಸ್ಕೊಂಡು ಚೀಲ ಬೇರೆ ಹುಡ್ಕಾಡ್ಬೇಕಾಗುತ್ತೆ ಹಾಕ್ಕೊಂಡು ಹೋಗೋಕ್ಕೆ. ಯಾಕೆ ಒಂದು ಗೊನೆನೇ ಕಾಲಾಗ ಒದ್ಬಿಡ್ತೀನಿ. ಗೊನೆನೇ ಮುರ್ಕೊಂಡು ಬಿದ್ದರೆ ಹೆಂಗೋ ಹಿಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಜಾಲ್ದು. ಜಾಡ್ ಸ್ವದ್ಯನ ಅಂದರೆ ಕಿತ್ಕೊಂತಾನೆ ಇಲ್ವಲ್ಲಪ್ಪ ಗೊನೆ. ಏನು ಮಾಡೋದಪ್ಪ? ಯಾವನಾನ ಬಂದ್ಗಿಂದನು ಈ ಹೊಲ್ದಾನು ಹೆಂಗ ಒಂದು ಗೊನೆನೇ ಮುರ್ಕಂತಪ್ಪ. ಸದ್ಯ ಜಲ್ದಿ ಇಳ್ದು ತಗೊಂಡು ಆಸೆಗೆ ಹೋಗ್ಬಿಡ್ಬೇಕು ಯಾರನ್ನ ಬರೋದಕ್ಕೂ ಮೊದ್ಲು. ಲಸ್ಮಕ್ಕ, ಇದ್ಯಾರ್ದೆ ತೆಂಗಿನ ತೋಟ? ಅದೇ ಕಣಿ, ಪಂಚಾಯತಿ ಮುಖ್ಯಸ್ಥ ನಾಗಣ್ಣಿಲ್ವೇ ಅವಣ್ಣ ಎರ್ದಿದ್ದು ತಾಟ. ಚೆನ್ನಾಗೈತಮ್ಮ ತೆಂಗಿನ ಮರ. ಅಲೇನೆ ಎಷ್ಟು ದೊಡ್ಡವ್ ನೋಡು. ಕಾಯಿ ಚೆನ್ನಾಗಿ ಬಿಡ್ತವೆ ಅನ್ಸುತ್ತಲ್ವೇ? ಮೊದ್ಲಿಂದನು ಬೆಳೆಸೋರಮ್ಮ. ಅವ್ರದ್ದು ಹೊಲ ಇತ್ತಲ್ಲ, ಬೋರ್ಗಿರ್ ಹಾಕಿಸ್ಕೊಂಡು ಮೊದ್ಲೇ ಇಕ್ಕಿದ್ರು. ಇವಾಗ ಚೆನ್ನಾಗಿ ಕಾಯಿ ಬಿಡ್ತವೆ. ಒಳ್ಳೆ ದುಡ್ಡು ಮಾಡ್ತಾನೆ ಅಯ್ಯಪ್ಪ. ಅಯ್ಯಯ್ಯೋ, ಇದೇನಪ್ಪ ಇದು? ಯಾರೋ ಹೆಂಗಸರು ಬಂದ್ರು ಅನ್ಸುತ್ತೆ ಇಬ್ರು. ಅಯ್ಯೋ, ಈಗ ನಾನೇನಾದ್ರೂ ಇಳಿದ್ರೆ ಗೊತ್ತಾಗ್ಬಿಡುತ್ತೆ. ಇಳಿಯೋದೇ ಬೇಡ, ಇಲ್ಲೇ ಮರದ ಮ್ಯಾಲೆ ಇರ್ತೀನಿ. ಇನ್ನ ಒಂದಿಟ್ಟು ಮ್ಯಾಕ್ ಹೋಗ್ಕೊಂತೀನಿ ಕಾಣಿಸ್ದಂಗೆ. ಅವ್ರು ನೋಡಿರೂ ಕಾಣಿಸ್ಬಾರ್ದು. ನಾನು ಮರದ ಮೇಲೆ ಯಾರು ಇಲ್ಲ ಅನ್ನಿಸ್ಬೇಕು ಅವ್ರಿಗೆ. ಕಾಯಿ ನೋಡಿರೆ ಯಾರು ಕಿತ್ತಾಕಿವ್ರೆ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಬಚ್ಚಿಕೆಂತೀನಿ ಇಲ್ಲೇನೆ. ನಿಮ್ಮವನು ತೆಂಗಿನ ಗಿಡ ಅಲೇನೆ ಒಂದ್ ಸ್ವಲ್ಪ ದೊಡ್ಡವಲ್ಲೇ. ಇನ್ನೊಂದು ವರ್ಷ 2 ವರ್ಷ ಹೋದ್ರೆ ಕಾಯಿ ಬಿಡ್ತವೆ ಅನ್ಸುತ್ತೆ. ಹೆಂಗೋ ಸಾವುಕಾರ ತೆಂಗಿನ ಗಿಡನಾದ್ರೂ ಬೆಳೆಸ್ಕೊಟ್ಟೆವನಿ. ಮೋಸ ಮಾಡಿ 5 ಎಕರೆ ಜಮೀನ್ ಕಿತ್ಕೊಂಡಿದ್ಕು ಆ ತೆಂಗಿನ ಮರನಾದ್ರೂ ಬೆಳೆಸೇನಲ್ಲ ನಿಮ್ಮ ಹೊಲ್ದಾಗಿ. ಅಷ್ಟೇ ಸಾಕು ಬಿಡಲ್ಲ ಸ್ಮಕ್ಕ. ತೆಂಗಿನ ಮರ ಒಂದು ಬೆಳೆ ಕಾಯಿ ಬಿಡಂಗಾದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ. ಕಾಯಿ ಮಾರ್ಕೊಂಡು ಹೆಂಗೋ ಜೀವನ ಮಾಡ್ಬೋದು. ಈಗ ಹೆಂಗೋ ಒಂದಿಟ್ಟು ರಾಗಿ ಬೇರೆ ಹಾಕಿದ್ಯಾ, ರಾಗಿನೂ ಬೆಳೆದು ಸಾಲಗಿಲ್ಲ ಎಲ್ಲ ತೀರಿಸ್ರಿ. ನಿನ್ ಗಂಡನ ಕಾಲನು ಇನ್ನೊಂದು ತಿಂಗಳೊಟ್ಟೊತ್ತಿಗೆ ಸರಿ ಆಗ್ಬೋದು ಅನ್ಸುತ್ತಲ್ವೇ? ಅದಕ್ಕೆ ಮತ್ತೀಗ ಅನ್ಯಾಯವಾಗಿ ತೆಂಗಿನ ಮರ ಆಮೇಲೆ ಬೋರು ಎಲ್ಲ ನಮಗ್ ಬಿಟ್ಟು ಕೊಟ್ಟಂಗ ಆತಲ್ಲ ಸಾವುಕಾರ. ಅದಕ್ಕೆ ಹೊಟ್ಟೆ ಊರಿ ಅವ್ರಿಬ್ರಿಗೂ ಸಿದ್ದಪ್ಪಗುನು ಆ ಕಾಳಮ್ಮಗುನು. ಅವ್ರು ಬೆಳೆಸಿರವೆಲ್ಲನ ನಾವಿವಾಗ ತೆಂಗಿನ ಮರ ಎಲ್ಲನ ಕಾಯಿ ಎಲ್ಲನ ಮಾರ್ಕೊಂತೀವಲ್ಲ, ಅದಕ್ಕೆ ಹೊಟ್ಟೆ ಊರಿ ನೋಡಿ ಸಹಿಸ್ಕೆಮಕ್ ಆಗಲ್ಲ. ಹೆಂಗಾನ ಮಾಡಿ ನಮ್ಮನ್ನ ಎದುರಿಸಿ 5 ಎಕರೆ ಜಮೀನ ತಿರ್ಗಾ ಅವ್ರ ಹೆಸರಿಗೆ ಮಾಡಿಸ್ಕೋಬೇಕು ಅಂತಾನ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಬ್ರಿಗೂ. ನಡಿ ಹೋಗೋಣ. ರಾಗಿ ಹೊಲ ಹಂಗೆ ನೋಡ್ಕೊಂಡು ನೀರು ಎತ್ತು ಬಂದಿದ್ದೆ. ನೀರು ಬೀಳ್ತದವ ಇಲ್ವಾ ನೋಡ್ಕೊಂಡು ಹಂಗೇನೆ ಒಂದಷ್ಟ ಸೌದೆ ತಗೊಂಡೋಗೋಣ. ಸೌದೆ ಇಲ್ಲ ಮನೆಗೆ, ನಿಮ್ಮ ಮನೆಗೂ ಸೌದೆ ಇಲ್ಲ ಅಂತಿದ್ದಲ್ಲ, ಹಂಗೆ ಸೌದೆ ತಗೊಂಡು ಒಂದಿಟ್ಟು ಸೊಪ್ಪಿದ್ರೆ ಹಂಗೆ ಸೊಪ್ಪು ಕಿತ್ಕೊಂಡು ಹೋಗೋಣ ನಡಿ. ಲಸ್ಮಕ್ಕ, ಯಾರ ಕಾಯಿ ಕಿತ್ತಾಕಿರಂಗಿದ್ದಾರೆ. ಒಂದ್ ಗೊನೆಕಾಯ ನೋಡ್ಬಾರ ಇಲ್ಲಿ. ಕಣೆ, ಒಂದ್ ಗೊನೆಕಾಯಿ ಇವೆಂಗ್ ಬಿದ್ವು. ಮಣ್ಣಿನ ಕಡ್ಸಿದ್ರಮ್ಮ ಕಾಯ ನಾಗಣ್ಣರು. ಇದೇನಿದು ಹಸೇವೆ ಇನ್ನ ಕಾಯಿ? ಉದ್ರಗಾಯಿನೂ ಅಲ್ಲ. ಉದ್ರಂಗಿದ್ರೆ ಒಂದೊಂದು ಉದುರುತ್ತವೆ. ಇದ್ಯಾಕಿದು ಒಂದ್ ಗೊನೆ ಮುರ್ಕೊಂಡ್ ಬಿದ್ದಿರಂಗೈತಲ್ಲ. ಈ ಲೌಡಿ ಮುಂಡೆರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲಪ್ಪ. ಮುಚ್ಕೊಂಡು ಹೋಗೋದು ಬಿಟ್ಟು ನಾನು ಕಷ್ಟಪಟ್ಟು ಮರ ಹತ್ತಿ ಕಾಯಿ ಕಿತ್ತಾಕಿದ್ದೀನಿ. ಈಗೇನಾದ್ರೂ ಆ ಕಾಯ ಈ ಲೌಡಿಯರು ಏನಾದ್ರು ಒತ್ಕೊಂಡು ಹೋಗ್ಲೇಳು. ಇನ್ನೊಂದು ಗೊನೆ ಕಿತ್ತಾಕ್ತೀನಿ. ಹೆಂಗೋ ಮರದ ಮೇಲೆ ಇದ್ದೀನಲ್ಲ, ಇನ್ನೊಂದು ಗೊನೆ ಕಿತ್ತಾಕ್ತೀನಿ. ಒಟ್ಟಿನಲ್ಲಿ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಬಾರ್ದು ನಾನು. ಕಾಣಿಸಿರೆ ಅಷ್ಟೇನೆ. ಈ ಹೊಲ್ದಾರಿಗೆ ಹೇಳ್ಬಿಟ್ಟು ಇಟ್ಕೊಟ್ಬಿಡ್ತಾರೆ ನನ್ನ. ಅಯ್ಯಯ್ಯೋ, ಅಯ್ಯಮ್ಮ ಯಾವ್ದಮ್ಮ ಯಾಕೆ ನೋಡ್ತಾ ಐತೆ? ಲಸ್ಮಕ್ಕ, ಹೆಂಗೋ ಒಂದ್ ಗೊನೆ ಕಾಯಿ ಬಿದ್ದೇವೆ, ತಗೊಂಡೋಗ ನಡಿ. ನಾನೊಂದೆರಡು ನೀನೊಂದೆರಡು ತಗೊಂಡೋಗೋಣ. ನಾನೊಂದು 5 ನೀನೊಂದು 5 ತಗೊಂಡೋಗೋಣ. ಒಂದು ಹೊತ್ತಿರಂಗ ಇದಾವೆ ಕಾಯಿ. ಯಾರವನಾಗ್ಲೇಳು. ನಾಗಣ್ಣೇನು ಇಲ್ಲ, ಏನೂ ಇಲ್ಲ. ಅವನೇನು ನೋಡಲ್ಲ. ಯಪ್ಪ ಬರೋಟದಿಗೆ ತಗೊಂಡು ಹೋಗ ನಡಿ. ನಿಮ್ಮ ಹೊಲ್ದಕ್ಕೆ ಇಕ್ಕೆಮನ. ಆಮೇಲೆ ಊರಕ್ಕೆ ಹೋಗ್ಬೇಕಾದ್ರೆ ಸೌದಿ ತಗೊಂಡೋಗ್ತೀವಲ್ಲ, ಸೌದಿ ಮದ್ದಿದಕ್ಕೆ ಇಕ್ಕೆಮನ. ನಾನು 5 ನೀನು 5 ತಗೊಂಡೋಗೋಣ. ಬೇಡ ಸುಮ್ನಿರಿ. ಅಯ್ಯಪ್ಪ ಗೊತ್ತಾದ್ರೆ ಯಾಕೆ ಸುಮ್ಮನೆ ಬೈತಾನೆ. ಅಯ್ಯಪ್ಪ ನಾವು ಇಲ್ಲೇ ಬಿಟ್ಟು ಹೋಗ ನಡಿ. ನಮ್ಗೆ ಯಾಕೆ ಬೇಕು? ಕಾಯೇನು ಬಂಗಾರ ಅಲ್ಲ. ಆಮೇಲೆ ಏನಾದ್ರೂ ಗೊತ್ತಾದ್ರೆ ನಮ್ಮನ್ನು ಬೈತಾನೆ. ಹೊಲ್ದಾಗ ಹಸಿ ಓಡಾಡೋದು ಅಲ್ದೇನೆ ಬಿದ್ದಿರೋ ಕಾಯೆಲ್ಲ ಒತ್ಕೊಂಡು ಹೋಗ್ತೀರಾ ಅಂತಾನ. ಸುಮ್ಮನೆ ಹೋಗ ನಡಿಯಮ್ಮ. ಈ ಕಾಯೇನು ಬಂಗಾರ ಅಲ್ಲ. ನಮ್ಮವು 1-2 ಆಲೆನೆ ಮರಗಳು ಬಿಟ್ಟೇವೆ ಕಾಯ. ನಿನ್ ಗೊತ್ತಿರಾನ ಅದ್ರಾಗೆ ಒಂದು 5 ಕಿತ್ ಕೊಡ್ತೀನಿ. ತಿರಾನ ಯಾರನ್ನ ಬಂದ್ರೆ ಹತ್ಸಿ ನಡಿ ಹೋಗೋಣ. ಇನ್ನೊಬ್ರದಕ್ಕೆ ಆಸೆ ಪಡಬಾರ್ದು. ಯಾಕೆ ಬೇಕು? ಈ ಲೋಡಿಯರೇನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಕಾಯಿ ಬೇಕು ಅಂದ್ರೆ ತಗೊಂಡು ಆಸೆಗೆ ಹೋಗ್ಬೇಕು. ನಿಂತ್ಕೊಂಡು ನೋಡ್ತಿರೋದು ನೋಡು. ಇದ್ಯಾವ್ದಪ್ಪ ಇದು? ಈ ಕೋತಿ ಇಲ್ಲಿಗೆ ಬರ್ಬೇಕಾ? ಅಯ್ಯಯ್ಯೋ, ಈ ಕೋತಿ ಮುಂಡೆದ್ ಬೇರೆ, ಈ ಮರದ ಮೇಲೆ ಕೆಳಗೆ 2 ಕೋತಿಗಳು ಬೇರೆ ನಿಂತೇವೆ. ಹೆಣ್ಣು ಕೋತಿಗಳು. ಆ ಲೌಡ್ಯರು ಹೋಗೋದ್ ಬಿಟ್ಟು ಇನ್ನ ಇಲ್ಲೇ ಮಾತಾಡ್ಕೊಂಡು ನಿಂತೇವ್ರಿ.
ಈ ಕೋತಿ ನನ್ನ ಮಗಂದು ನನ್ನ ಕಡೆಗೆ ಬತ್ತೈತಲ್ಲಪ್ಪ, ಏನಪ್ಪ ಮಾಡೋದು? ಅಯ್ಯೋ, ಆ ಹೆಂಗಸರು ಬೇರೆ ಹೋಗ್ಲಿಲ್ಲ, ಈ ಕೋತಿ ಬೇರೆ ಈಗ್ಲಾಗೆ ಬತ್ತೈತಿ. ಎಲ್ಲಿಂದ ಬಂತಪ್ಪ ಈ ಮಂಗ? ಹಾ, ಅಯ್ಯಯ್ಯೋ, ಇದ್ಯಾವ್ದ ಇದು ಕೋತಿ? ಐ ಚು ಚು ನಡಿಯತ್ತ ನಡಿ, ಐ ಚು ಚು. ಅಯ್ಯೋ, ಬಂದೇ ಬಿಡ್ತು ಈ ಕೋತಿ ನನ್ನ ಮಗಂದು ಮ್ಯಾಕೆ. ಅಯ್ಯಯ್ಯೋ, ಲಕ್ಷ್ಮಕ್ಕ, ಮರದ ಮೇಲೆ ಯಾರೋ ಮಾತಾಡ್ದಂಗ ಆಗ್ತೈತಲ್ವೇ? ಈ ಮರದ ಮೇಲೆ ಯಾರು ಇರಂಗಿದ್ದಾರೆ ಕಣಿ ಲಕ್ಷ್ಮಕ್ಕ. ಹ್ಞೂ ಕಣಿ ಬಜ್ಜಮ್ಮ, ಯಾರೋ ಇದಾರೆ ಕಣಿ. ನೋಡಲಿ, ಸುಳಿ ಮ್ಯಾಕು ಕುಕ್ಕೊಂಡವ್ರೆ. ಯಾರಪ್ಪ ಅದು? ಅಯ್ಯಯ್ಯೋ, ಇಬ್ರು ತಲೆ ಎತ್ಕೊಂಡು ನೋಡ್ತಾ ಇದ್ದಾರೆ. ಅಂದ್ರೆ ನನ್ನ ನೋಡ್ಬಿಟ್ರು ಅನ್ಸುತ್ತೆ ಅವರು. ಅಯ್ಯೋ, ಸಿಗಾಕೊಂಬಿಟ್ನಲ್ಲಪ್ಪ ನಾನಿವಾಗ. ಈ ಕೋತಿ ನನ್ನ ಮಗನ್ ಬಂದು, ಅಯ್ಯೋ ಥೂ, ಹಾಳಾದ್ದು ಕೋತಿ. ಅದು ಎಲ್ಲಿಂದ ಬಂತು, ಏನು ಸುಡ್ಗಾಡು, ಹೆಂಗಪ್ಪ ಇವಾಗ ತಪ್ಪಿಸ್ಕೊಂಬದು? ಐ ಚು ಚು ಚು. ಕೋತಿ ಏನೋ ಹೋತು, ಆದ್ರೆ ಆ ಹೆಂಗಸರು ನಾನು ನೋಡಿರಂಗ ಇದ್ದಾರೆ. ಅದಕ್ಕೆ ಬಾಯಿ ತೆರ್ಕೊಂಡು ನೋಡ್ತಾ ಇದ್ದಾರೆ, ಯಾರೋ ಇದರ ಮರದ ಮೇಲೆ ಅಂತಾನ. ಓಯ್ ಅಣ್ಣ, ಯಾರವ್ರು ಮರದ ಮೇಲೆ ಕುಕ್ಕೊಂಡಿರಾರು? ಯಾಕೆ ಅಲ್ಲಿ ಕುಕ್ಕೊಂಡಿದ್ದೀರಾ? ಇಳಿರಿ ಕೆಳಕ್ಕೆ. ಅಕೋ, ನನಗೆ ಕಿವೆ ಕೇಳಿಸಲ್ಲ, ಕಿವೇನು ಕೇಳಿಸಲ್ಲ, ಮಾತು ಬರಲ್ಲ. ಹೋಗ್ರಿ ನೀವು ಸುಮ್ಮನ. ನೀವು ಹೇಳೋದೇನು ನನಗೆ ಕೇಳಿಸ್ತಿಲ್ಲ. ಪಾಪ ಯಾವ್ದೋ ಅವಣ್ಣಗೆ ಕಿವೇನು ಕೇಳಿಸಲ್ವಂತೆ, ಮಾತು ಬರಲ್ವಂತೆ. ಯಾರ ಏನ ನಡಿಯತ್ ಹೋಗೋಣ, ನಮ್ಗೆ ಏನ್ ಬೇಕು. ಯಾರನಾಗಿರ್ಲೇಳು. ಸೋಡ ಬುಡ್ಡಿ, ನಿನ್ ತಲೆಗೆ ಬುದ್ಧಿ ಐತೋ ಅಥವಾ ಏನಾದ್ರು ಕತ್ತೆ ಲದ್ದಿ ಏನಾದ್ರು ತುಂಬ್ಕೊಂಡಿದ್ಯೋ? ಯಾಕೆ ಯಾಕೆ ಲಕ್ಷ್ಮಕ್ಕ ಹಂಗಂತೀಯ? ಮತ್ತಿನ್ನೇನು? ಅಲ್ಲ, ನಾವು ಮಾತಾಡ್ಸಿದ್ದು ಕೇಳಿಸಿರತ್ತೆ ತಾನೆ ಅವಣ್ಣಯ್ಯ ಮಾತಾಡ್ತಾ ಇರೋದು. ಮಾತಾಡ್ತಾ ಇದ್ದಾನೆ ಅಂದ್ಮೇಲೆ ಮಾತು ಗೊತ್ತಾವೆ ತಾನೆ, ಕಿವೇನು ಕೇಳಿಸ್ತೈತಿ ಅಂತ ತಾನೆ ಅರ್ಥ. ಅದಕ್ಕೆ ಹೇಳಿದ್ದು. ಅಷ್ಟು ಅರ್ಥ ಆಗಲ್ಲ ನಿನಗೆ. ಯಾವನ ಕಳ್ಳನ ಮಗ ಇರ್ಬೇಕು, ಕಾಯಿ ಕಿತ್ಕೊಂಡು ಹೋಗಕ್ ಬಂದೇವನಿ. ಓ ಹೌದಲ್ವೇ ಲಕ್ಷ್ಮಕ್ಕ, ನಾವು ಕರೆದಿದ್ದು ಕೇಳಿಸಿರತ್ತೆ. ಮತ್ತೀಗ ಅಯ್ಯಪ್ಪನು ಮಾತಾಡ್ತಾ ಇದ್ದಾನೆ ಅಂದ್ರೆ ಮಾತನು ಗೊತ್ತವೆ. ನೋಡ್ದ ಹೆಂಗ್ ಸುಳ್ಳು ಹೇಳ್ತಾನೆ, ಮ್ಯಾಕ್ ಹೋಗ್ಕೊಂಡು ನಮ್ಗೇನು ಗೊತ್ತಾಗಲ್ಲ ಅಂತಾನ. ನಿನ್ನಂತಾಳೆ ಇದ್ರೆ ಹಿಂಗೆ ಯಾಮಾರಿಸ್ತಾರೆ ಕಳ್ಳನ ಮಕ್ಳು. ಇನ್ಯಾರನ ನಿನ್ನಂತಾಳೆ ಆಗಿದ್ರೆ ಅವಳು ನಿನ್ನ ಮಾತು ನಿಜ ಅನ್ಕೊಂಡು ಸುಮ್ಮನೆ ಹೋಗ್ತಿದ್ರಿ ಆ ಕಳ್ಳನ ಇಲ್ಲೇ ಬಿಟ್ಟು. ಏಯ್, ಯಾವನ ನೀನು ಕಳ್ಳ? ಕಾಯಿ ಕಿತ್ಕೊಂಡು ಹೋಗಕ್ ಬಂದಿದ್ಯೇನು? ನಮ್ಮನ್ನ ಯಾಮಾರಿಸ್ತೀಯ ಮೂಗ ಅಂತ ಹೇಳಿ? ನಮ್ಗೇನು ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇಳಿದ್ಬಾರ ಕೆಳಕ್ಕೆ ಮೊದ್ಲು. ಲೇ ಲಕ್ಷ್ಮಕ್ಕ, ಅವನು ಅದೇ ಆ ಸಟ್ಮೂತಿ ಸಾಕಿ ಇಲ್ವೇ, ಆ ಸಾಕಿ ಮಗ ಬುಸ್ ಬುಸ್ ನಾಗ ಅಂತ ಇದ್ನಲ್ಲ, ಅವನೇ ಇದ್ದಂಗಿದ್ದ ಕಣಿ. ನೋಡ್ತಿದ್ರೆ ಗಡ್ಡ ಎಲ್ಲ ಬಿಡ್ಕೊಂಡು. ನನಗೂ ಹಂಗೆ ಅನ್ನಿಸ್ತೈತೆ ಕಣಿ, ಆ ನನ್ನ ಮಗನೇ ಇರ್ಬೇಕು. ಅವ್ರ ಅಮ್ಮನೂ ಅಷ್ಟೇನೆ, ಕಂಡರ ಮನೇನ ಕೋಳಿ ತಿಂಬೋದು, ತರಕಾರಿ ಆತನ ಹೊಲ್ದಾಗ ಹಾಕಿದ್ರೆ ಕತ್ಕೊಂಡ್ಬಂದು ಸಾರು ಮಾಡ್ಕೊಂಡು ತಿಂಬೋದು ಮಾಡ್ತಾಳೆ. ಇವನು ಹಿಂಗ್ ಮಾಡ್ತಾನೆ, ಕಾಯಿ ಕಿತ್ಕೊಂಡು ಹೋಗಿ ಎಲ್ಲಾನ ಮಾರ್ಕೊಂಡು ಎಣ್ಣೆ ಕುಡಿಯಕ್ ಬಂದೇವನಿ ಅನ್ಸುತ್ತೆ. ಎಣ್ಣೆ ಕುಡಿಯಕ್ ದುಡ್ಡು ಇರ್ಲಿಲ್ವೋ ಏನೋ, ಅದಕ್ಕೇನೆ ಕಾಯಿ ಮಾರ್ಕೊಂಡು ಎಣ್ಣೆ ಕುಡಿಯೋಣ ಅಂತ ಹೇಳಿ ಕತ್ಕೊಂಡು ಹೋಗಕ್ ಬಂದೇವನಿ ಕಳ್ಳ ನನ್ನ ಮಗ. ಏಯ್, ನೀನು ಬುಸ್ ಬುಸ್ ನಾಗ ತಾನೇ ಸಾಕಮ್ಮನ ಮಗ? ಹ್ಞೂ ಕಣಕೋ, ನೀನ್ ಯಾರು? ಯಾರ? ನಾನ್ ನಾಳೆ ಮರ್ತ್ಬಿಟ್ಟ ನೀನು. ನಿನ್ ಕಣ್ಣಿಗೆ ಖಾರ ಪುಡಿ ಉಗ್ಗಿರ್ಲಿಲ್ವೇ ಲಕ್ಷ್ಮಕ್ಕ? ನಾನೇ ಅವಳು. ಇಳ್ಬಾರೋ ಕೆಳಕ್ಕೆ ಮೊದ್ಲು. ಕಾಯಿ ಕತ್ಕೊಂಡು ಹೋಗಕ್ ಬಂದಿದ್ಯಾ? ಲಸ್ಮಕ್ಕನ ಇವಳು. ಅಯ್ಯಯ್ಯೋ, ಒಂದ್ಸಲ ಇವಳು ಕೈಗೆ ಸಿಗಾಕೊಂಡೆ, ನನ್ನ ಕಣ್ಣು ಹೋಗಂಗಾಗಿತ್ತು. ಈಗ ಇನ್ನೊಂದ್ಸಲ ಸಿಗಾಕೊಂಡ್ಬಿಟ್ನಲ್ಲಪ್ಪ. ಈಗ ಹೆಂಗಪ್ಪ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು? ಇಲ್ಲ, ಇಳಿದ್ಬಿಟ್ಟು ಓಡೋಗ್ ಬಿಡ್ಬೇಕು ಇವ್ರ ಕೈ ಸಿಗ್ದಂಗೆ. ಅಲ್ವೇ ಲಕ್ಷ್ಮಕ್ಕ, ಅವ್ನು ನೋಡಲಿ ತೆಂಗಿನ ಮಾರು ತುದೀಗ ಹೋಗಿ ಕೂಕೊಂಡಿರೋದ. ಅಯ್ಯಯ್ಯಪ್ಪ, ಅವ್ನಿಗೇನು ಭಯನಯ್ಯ ಯಾತು ಇಲ್ವೇನಿ? ಅಲ್ಲಿಂದ ಬಿದ್ರೆ ಆಮೇಲೆ ಏನೂ ಇಲ್ಲ, ಸಾಂಟ್ಗಿಂಟ ಮುರಿದು ಮೂಲೆ ಕುಕ್ಕಬೇಕಾಗುತ್ತೆ. ಜಲ್ದಿ ಇಳಿದ್ಬಾರು. ಹೋಗಮ್ಮ, ಈ ಹೊಲ್ದಾರು ನಮ್ಗೆ ಹೇಳಿದ್ದಾರೆ ಕಾಯಿ ಕೀಳು ಅಂತಾನೆ, ಅದಕ್ಕೆ ಮರ ಹತ್ತಿರೋದು. ಸುಮ್ಮನೆ ಹೋಗ್ರಿ ನೀವು. ನಿಮ್ಗೆ ಯಾಕೆ ಬೇಕು ನನ್ನ ಸುದ್ದಿ? ನಾಗಣ್ಣನೇ ಬತ್ತಾ ಇದ್ದಾರೆ. ಬರ್ಲಿ ಇರು, ಕೇಳೋಣ ಅವ್ರನ್ನೇನೆ. ಕಾಯಿ ಕೀಳಕ್ಕೆ ಹೇಳಿದ್ದ ಇವನಿಗೆ ಸಾಕಮ್ಮನ ಮಗೋಗೆ ಅಂತಾನ, ಗೊತ್ತಾಗುತ್ತೆ ಇನ್ನು ಬಂಡವಾಳ ಏನು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.